ಜಯಮಾಲ ಅವರು ಹೊರಡ್ತಾ ಇದ್ದಾರೆ. ಮೊನ್ನೆ ಇಂಟರ್ವ್ಯೂನಲ್ಲಿ ಸಂದರ್ಶನದಲ್ಲಿ ಮಾಡ್ತಾನೆ ಅಂತ ಹೊರಟಿದ್ದಾರೆ. ನನಗೆ ಒಂದು ರಾಣಿ ಎಂಬ ಕ್ಯಾರೆಕ್ಟರ್ ಮಾಡಬೇಕು. ಒಂದು ಕುಡಿತೆ ಹಾಲಿಗೆ ಎಷ್ಟು ನೀರು ಹಾಕ್ಬೇಕು ಅಷ್ಟೇ ಹಾಕಿ, ಅದಕ್ಕಿಂತ ಜಾಸ್ತಿ ಹಾಕ್ಬೇಡಿ. ಅರ್ಥ ಆಯ್ತಾ ಸರ್ ನಿಮಗೆ? ಅಂದ್ರೆ ನಾನು ಏನು ಮಾಡಿದ್ದೇನೆ ಅದನ್ನು ಮಾತ್ರ ಬರೀರಿ. ಗ್ಯಾಂಗ್ ಇಲ್ಲ ಸರ್, ಅಂದ್ರೆ ಅವರಿಗೆ ಇಂಡಸ್ಟ್ರಿ ಸಪೋರ್ಟ್ ಸಿಕ್ಕಿದೆ. ಕನ್ನಡ ಇಂಡಸ್ಟ್ರಿ ಅವರು ಸಪೋರ್ಟ್ ಮಾಡಿದ್ದಾರೆ. ನೀವು ಆ ಟೈಮ್ನಲ್ಲೇ ಕನ್ನಡ ಇಂಡಸ್ಟ್ರಿಗೆ ಬರ್ತಿದ್ರೆ ಒಬ್ಬ ಆಲ್ಟರ್ನೇಟಿವ್ ಪುಟ್ಟನಾಗಿರ್ತಿದ್ರು. ಇಲ್ಲ ಸರ್, ಇಲ್ಲ ಸರ್, ತುಂಬ ಇವಾಗ ಏನೆಲ್ಲ ಪ್ರತಿಭೆಗಳಿದ್ದಾವೆ ಸರ್. ಆಗ ನಾವಿಲ್ಲಿ ಅಳಿದೂರಿಗೆ ಉಳಿದವನೇ ರಾಜ ಇದ್ದಾಗಿದ್ದೀವಿ ಅಷ್ಟೇ. ಅಲ್ಲಿ ತುಂಬ ರಾಜರಿದ್ದಾರೆ. ಒಂದು ರಾಜ್ ಬಿ ಶೆಟ್ಟಿಗೆ ಸಾಧ್ಯ ಆಗ್ಬೋದು, ಒಂದು ರಿಷಬ್ ಶೆಟ್ಟಿ ಸಾಧ್ಯ ಆಗ್ಬೋದು. ಇಲ್ಲಿಂದ ಬಂದು ಎಲ್ಲರಿಗೆ ಕಷ್ಟ ಸರ್. ಸಿನಿಮಾ ಮಾಡಿದರೆ ನಾನು ಒಬ್ಬನೇ ಒಳ್ಳೇದಾಗ್ತೇನೆ ಸರ್. ನಾಟಕ ಮಾಡಿದರೆ 30 ಫ್ಯಾಮಿಲಿ ಇದಿರುತ್ತೆ. ಅದು ಏನು ಮಾತು ಹೇಳ್ತಾ ಇದ್ರೆ. ಅದಕ್ಕೆ ನಾನು ರಾಜ್ ಬಿ ಶೆಟ್ಟಿಗೆ ಎಲ್ಲ ರೆಸ್ಪೆಕ್ಟ್ ಜಾಸ್ತಿ ಕೊಡೋದೇನು ಅಂತ ಹೇಳಿದ್ರೆ, ಅಂಥ ಜಾಗದಲ್ಲಿ ಹೋಗಿ ಅವರು ಒಂದು ಧ್ವಜ ಹಾಕಿ ಬಂದಿದ್ದಾರಲ್ಲ. ಜಯಮಾಲ ಅವರು ಹೊರಡ್ತಾ ಇದ್ದಾರೆ. ಮೊನ್ನೆ ಇಂಟರ್ವ್ಯೂನಲ್ಲಿ ಸಂದರ್ಶನದಲ್ಲಿ ಮಾಡ್ತಾನೆ ಅಂತ ಹೊರಟಿದ್ದಾರೆ. ನನಗೆ ಒಂದು ರಾಣಿ ಎಂಬ ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ. ಅಂದರೆ ಮುಂದೆ ಏನು ಅಂತ ಕೇಳಿದೆ. ಸೊ ಅದು ಇದನ್ನು ಮುಂದೆ ಇಟ್ಟರು. ಈಗ ಆಲ್ರೆಡಿ ಚೇಂಬರ್ ಅಧ್ಯಕ್ಷ ಆಗಿದ್ದಾರಲ್ಲ, ಎರಡನೇ ಸಲ ಆಗ್ತಾ ಇರೋದು. ಮಾಡಿದರೆ ಹೌದು, ಸೇಮ್ ಪ್ರಾಬ್ಲಮ್ ನಿತ್ಯಾನಂದ ಸ್ವಾಮಿ ಬಗ್ಗೆ. ಹೌದು, ಅದಾದರೆ ಏನಂತ ಹೇಳಿ ಸರ್, ಅವ್ರು ಇರುವಾಗಲೇ ಅವ್ರ ಪುಸ್ತಕನೂ ಬರೀಲಿಕ್ಕೆ ಬಿಡಲಿಲ್ಲ ಅವರು ಸುಮಾರು ವರ್ಷಗಳವರೆಗೆ. ಮತ್ತೆ ಪುಸ್ತಕ ಬರೀಲಿಕ್ಕೆ ಬಿಟ್ಟರು ಅವ್ರು ಹೇಳಿದರು, ಒಂದು ಕುಡಿತೆ ಹಾಲಿಗೆ ಎಷ್ಟು ನೀರು ಹಾಕ್ಬೇಕು ಅಷ್ಟೇ ಹಾಕಿ, ಅದಕ್ಕಿಂತ ಜಾಸ್ತಿ ಹಾಕಬೇಡಿ. ಅರ್ಥ ಆಯ್ತಾ ಸರ್ ನಿಮಗೆ? ಅಂದರೆ ನಾನು ಏನು ಮಾಡಿದ್ದೇನೆ ಅದನ್ನು ಮಾತ್ರ ಬರೀರಿ. ವೈಭವೀಕರಣ ಮಾಡಿ ನನ್ನನ್ನು ಇದು ಮಾಡಬೇಡಿ. ಏನು ಮಾಡಿದ್ದೇನೆ ಅದನ್ನು ಮಾತ್ರ ಬರೀರಿ, ಬೇರೆ ಅದರಲ್ಲಿ ಇರಬಾರ್ದು ಅಂತ ಹೇಳಿ. ಬಟ್ ಒಂದು ಬುಕ್ ಆಯಿತು. ಮತ್ತು ಆ ಬುಕ್ಕನ್ನು ಇಟ್ಕೊಂಡು ಬೇರೆ ಬೇರೆಯವರು ಮಾಡಿದ್ರು. ಮತ್ತು ಸುಮಾರು ಬುಕ್ ಆಯಿತು ಅವರದ್ದು. ಅವರ 1961 ಅವರು ಆಗಸ್ಟ್ 8 ಇದಾದದ್ದು, ನಿರ್ವಾಣ ಆದದ್ದು. ಆನಂತರ ಬೇರೆ ಬೇರೆಯವರು ಪುಸ್ತಕ ಬರೆದ್ರು. ಫಸ್ಟ್ ಬರೆದದ್ದು ಕೇರಳದವರು ರವೀಂದ್ರ ಅಂತ ಹೇಳಿ ಒಬ್ಬರು ಬರೆದು. ಈಗ ತುಂಬ ಬುಕ್ ಬಂತ ಅವ್ರದ್ದು. ಹೌದು, ಆದರೆ ಅವ್ರಿಗೆ ಇಷ್ಟ ಇರಲಿಲ್ಲ ಅದು ಪುಸ್ತಕನೇ ಬಯೋಗ್ರಫಿನೇ ಮಾಡಲಿಕ್ಕೆ. ಅದಕ್ಕೆ ಅವ್ರು ಹೇಳ್ತಿದ್ರು ಬೇಡ ಅಂತ ಹೇಳಿ. ನಾನು ಅವರ ಬಗ್ಗೆ ನಾಟಕ ಮಾಡಿದ್ದೇನೆ. ಒಂದು ನಾಟಕ ಮಾಡುವಾಗ ನಾನು ಏನು ಮಾಡಿದೆ ಹೇಳಿದರೆ, ಅವರ ಜೀವನ ಚರಿತ್ರೆಯನ್ನು ತಗೊಳ್ಳಿಲ್ಲ ನಾನು. ಅದ್ರಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ, ನನಗೆ ಅವರು ಏನೇನು ಮಾಡಿದ್ದಾರೆ, ಪವಾಡಗಳು ಏನಾಗಿದೆ, ಏನು ಮಾಡಿದ್ದಾರೆ ಅವರು, ಅದನ್ನು ಹೇಳಲಿಕ್ಕಿತ್ತು. ನಾನೇ ಒಂದು ಕಾಲ್ಪನಿಕವಾಗಿ ಒಂದು ಭಕ್ತನ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಅದರಿಂದ ಅದನ್ನು ಹೇಳಿಸಿ. ಮತ್ತು ಒಂದು ದೃಶ್ಯದಲ್ಲಿ ಆವಾಗ ಫಸ್ಟ್ ಅವರದೊಂದು ವಿಡಿಯೋ ಸಿಕ್ಕಿತ್ತು ನನಗೆ, ಒರಿಜಿನಲ್ ವಿಡಿಯೋ. ಆಗ 70 years ಬ್ಯಾಕ್ ಇದ್ದದು. ಆ ವಿಡಿಯೋಕ್ಕೆ ಏನು ಮಾಡಿದೆ ನಾನು, ಅವ್ರ ಮನೆಗೆ ಬರುವ ಥರ ವಾಕಿಂಗ್ ಮಾಡಿಕೊಂಡು ಬರುವ ಥರ ಇದ್ದು ಮಾತನಾಡೋದು. ಅದರಲ್ಲಿ ಮರಾಠಿಯಲ್ಲಿ ಡೈಲಾಗ್ ಇತ್ತು. ಅದಕ್ಕೆ ನಾನು ತುಳು ಡಬ್ಬಿಂಗ್ ಇದು ಮಾಡಿಕೊಂಡು ಮಾಡಿದೆ. ಅದು ಡ್ರಾಮಾ ಹಿಟ್ಟಾಯಿತು. ಒಂದು 200-300 ಶೋ ಆಗಿದೆ ಅದು. ಅದು ಸಹ ನಾನು ಪರ್ಮಿಷನ್ ಎಲ್ಲ ಅವರ ನಂತರದ ಇವರ ಹತ್ರ ಎಲ್ಲ ಪರ್ಮಿಷನ್ ಎಲ್ಲ ಕೇಳಿ ಮಾಡಿದ್ದು ನಾನು. ನಿಮ್ಗೆ ಯಾಕೆ ಅಚ್ಚುಮೆಚ್ಚೋರು ಕ್ಯಾರೆಕ್ಟರ್ ಸರ್? ಅದಂದರೆ ನಾವು ಅನುಭವಿಸಿದ್ದೇವೆ ಸರ್ ಅದನ್ನೇನು. ಹೇಗೆ? ತುಂಬ ನಾವೆಂದರೆ ಕಷ್ಟದಲ್ಲಿರುವಾಗ ನಮ್ಮನ್ನು ತುಂಬ ರಕ್ಷಣೆ ಮಾಡಿ. ಏನು ಕಷ್ಟ ಅಂದ್ರೇನು? ತುಂಬ ಸರ್, ಇದರಲ್ಲೇ ಈ ಫೀಲ್ಡಲ್ಲೇ ನಮಗೆ ಬಂದಂಥ ಕಷ್ಟಗಳಿಗೆಲ್ಲ ಅದು ಸೊಲ್ಯೂಷನ್ ಸಿಕ್ಕಿದೆ ಎಲ್ಲದಕ್ಕೂ. ಮತ್ತು ಆ ಶಕ್ತಿ ಇದೆ ಅಂತೇಳಿ ನಮಗೆ ಅದು ತೋರಿಸಿಕೊಟ್ಟಿದೆ. ಒಂದು ಉದಾಹರಣೆ ಹೇಳಿ. ತುಂಬ ಸರ್, ತುಂಬ ಉಂಟು ಸರ್. ಹೇಳಿದರೆ ಅದು ಒಂದು ಒರಿಯರ್ದವ್ರ ಹೆಸರಲ್ಲೇ ಉದಾಹರಣೆ. ಅದೇನಾಯ್ತು ಅಂತ ಹೇಳಿದರೆ, 8 ನಿರ್ಮಾಪಕರು ಯಾವಾಗ ನಿಮ್ಮ ಕಳ್ಳಕುಳ್ಳ ಸಿನಿಮಾ ಮಾಡಿದವರು ಇದ್ದಾರೆ ಸರ್, ಅಶ್ವಥ್ ನಾರಾಯಣ್ ಅಂತ. ಹೌದೌದು, ಅವ್ರು ಇದ್ದಾರೆ ಇಲ್ವಾ ಗೊತ್ತಿಲ್ಲ. ಇವಾಗ ಅಶ್ವಥ್ ನಾರಾಯಣ್ ಅವರು ಫಸ್ಟ್ ಬಂದದ್ದು ಒರಿಯರ್ದವ್ರ ಹೆಸರು ಸಿನಿಮಾ ಮಾಡಲಿಕ್ಕೆ. ಇವಾಗಲ್ಲ, ಒಂದು 32 years ಬ್ಯಾಕ್ ಅವರು ಬಂದದ್ದು. ಅವರು ಮತ್ತೆ ಇನ್ನೊಬ್ಬರು ರಾಜ್ ಅಂತೇಳಿ, ಅವರು ತುಂಬ ಸಿನಿಮಾ ಮಾಡಿದ್ರು. ಅವರು ತುಳುವಲ್ಲೆಲ್ಲ ಮಾಡಿದ್ದಾರೆ ಅವರು. ಅವರಿಬ್ಬರು ಸೇರಿಕೊಂಡು ಬಂದದ್ದು, ಅದು ಮಾಡೋಣ ಅಂತೇಳಿ. ಆವಾಗಲೂ ನಂದು ಕನಸಿತ್ತೇನೆ ಅಂತ ಹೇಳಿದರೆ 16mm ಅಲ್ಲಿ ಮಾಡಬಾರ್ದು ನಾನು ಸಿನಿಮಾ ಮಾಡಿದ್ರೆ ಅಂತೇಳಿ. ಅದು ಮಾತುಕತೆ ಎಲ್ಲ ಆಯಿತು. ಫೈನಲ್ ನೋಡುವಾಗ ಅದು 16mm ಅಂತೆ ಇತ್ತದು. ಮತ್ತು ನಾನು ಅದು ಡ್ರಾಪ್ ಮಾಡಿದೆ. ಅದು ನನ್ನಿಂದಾಗಿ ಡ್ರಾಪ್ ಆದದ್ದು. ಆನಂತರ ಬೇರೆ ಬೇರೆಯವರು ಮಾಡಿದರು ತುಂಬ ಜನ. ಈಗ ರಿಚರ್ಡ್ ಕ್ಯಾಶನ್ ಅವರು ಮೂರ್ತ ಮಾಡಿದರು ಅದನ್ನು. ಆವಾಗ ಇವ್ರದ್ದು ಅಣ್ಣ ಅವ್ರದ್ದು ಕಿಡ್ನಾಪ್ ಆಯಿತು ನೋಡಿ. ಆವಾಗ ಅದು ಒಂದು ದಿವಸ ಶೂಟಿಂಗ್ ಆಗಿ ಅದು ನಿಂತು ಬಿಟ್ಟಿದ್ದು. ಮತ್ತು 100 days ಆಗುವಾಗ ಅದು ಬೇರೆದಕ್ಕೆ ಟರ್ನ್ ಆಯಿತು. ಹಾಗೆ ಬೇರೆ ಬೇರೆಯವರು ಮಾಡಿ ಅದು ಆಗಲಿಲ್ಲ. 8 ಸಲ ಅಣಜಿ ನಾಗರಾಜ್ ಅವರು ಟ್ರೈ ಮಾಡಿದರು. ಮತ್ತು 9ನೇ ಸಲ ನಾನು ಪ್ರಯತ್ನ ಪಟ್ಟೆ. ನಾನು ಮಾಡುವಾಗ ನಾನು ಸೀದಾ ಅದನ್ನು ಡಿಶನ್ನು ಅಣಜಿ ಅವ್ರ ಹತ್ರ ಹೇಳಿದೆ, ನಾನು ಮಾಡ್ತೇನೆ ಅಂತೇಳಿ. ನೀವು ಮಾಡಿ ವಿಜಯಣ್ಣ ಅಂತ ಹೇಳಿದರು. ನನ್ನಿಂದ ಏನು ಬೇಕಂತ ಕ್ಯಾಮ್ರಾ ಮತ್ತು ಲೈಟ್ಸ್ ನನಗೆ ಕೊಡಿ,
ನಾನು ಏನು ಸಿನಿಮಾ ಆದಮೇಲೆ 100 ಡೇಸ್ ಆದಮೇಲೆ ನಿಮಗೆ ದುಡ್ಡು ಕೊಡೋದು ಅಂತ ಹೇಳಿದ್ದೆ ನಾನು. ಕಂಡೀಷನ್ 100 ಡೇಸ್ ಆಗುತ್ತೆ ಸರ್ ಅಂತ ಹೇಳಿ 175 ಡೇಸ್ ಹೋಯ್ತು ಅದು. ಓಕೆ. ಅದು ಅಲ್ಲಿಂದ ನಾನು ಸೀದಾ ಗಣೇಶ್ಪುರಿಗೆ ಹೋದೆ, ಅವರ ಮೈನ್ ಸಮಾಧಿ ಇರುವ ಜಾಗಕ್ಕೆ. ಅಲ್ಲಿ ಒಂದು ಪ್ರೇ ಮಾಡಿದೆ ನಾನೊಂದು, ಇದು ಇಷ್ಟರವರೆಗೆ ಇಷ್ಟು ನಿರ್ಮಾಪಕರು ಕೈ ಕೊಟ್ಟಿದ್ದಾರೆ, ಇನ್ನು ನೀವೇ ನಿರ್ಮಾಪಕರು, ನಾನು ನಿಮ್ಮ ಹೆಸರನ್ನು ಇಟ್ಟುಕೊಂಡು ನಾನು ಇದನ್ನು ಆರಂಭ ಮಾಡ್ತೇನೆ, ನನ್ನ ಹತ್ರ ಏನೂ ಇಲ್ಲ, ನೀವೇನು ದಾರಿ ತೋರಿಸ್ಬೇಕಂತ ಹೇಳಿ ನಾನು ಆರಂಭ ಮಾಡಿದೆ. ಬಟ್ ಆ ಇಡೀ ಸಿನಿಮಾಕ್ಕೆ ನನಗೆ ಅಗೋಚರವಾಗಿ ಎಲ್ಲಿಂದ ಹಣದ ಸಹಾಯ ಬಂದಿದೆ, ಅದು ಎಲ್ಲ ಒಂದೊಂದು ರೀತಿಯಲ್ಲಿ ಕನೆಕ್ಟ್ ನಿತ್ಯಾನಂದ ಇತ್ತು ಅದಕ್ಕೆ. ಕೊನೆಗೆ ನನಗೆ ಲಾಸ್ಟಿಗೆ ಸಾಲದಲ್ಲಿ ಬಿದ್ದೆ. ಆವಾಗ ನನಗೆ ಒಬ್ಬರು ಹೇಳಿದ್ರು, ಇಲ್ಲ ಅವ್ರ ಗುರುಗಳು ಇಷ್ಟು ತಂದ ಮೇಲೆ ಬಿಡೋದಿಲ್ಲ ಅಂತೇಳಿ. ಲಾಸ್ಟಿಗೂ ಬಂದದ್ದು ಅವರ ಕಾಲಲ್ಲಿ ಕೂತ್ಕೊಂಡ ಒಂದು ವ್ಯಕ್ತಿ, ಸಣ್ಣ ಇರುವಾಗ ಅವರು ಬಂದು 30 ಲಕ್ಷ ರೂಪೀಸ್ ಕೊಟ್ಟರು. ಆ ಥರ ಆದ ಸಿನಿಮಾ ಅದು ಪೂರ್ತಿ ಅವರ ಇದಿತ್ತು ಅದಕ್ಕೆ ಅಂತ. ತುಂಬ ಇನ್ಸಿಡೆಂಟ್ಗಳಿದೆ ಸರ್. ತುಂಬ ಓದ್ಕೊಂಡಿದ್ದೀರಿ ನೀವು ಅವರ ಬಗ್ಗೆ? ಹೌದು ಸರ್. ಸುಧಾಕರ ಬನ್ನಂಜೆ ಅಂತ ಅವರು ಶುರು ಮಾಡಿದರು, ನಮ್ಮ ಸ್ನೇಹಿತರೆ ಶುರು ಮಾಡಿದ್ರು. ಅದಕ್ಕೆ ಬೇಕಾದ ಕೆಲವು ಫೋಟೋಸ ಅದೇನು ನಾನು ಕೊಟ್ಟಿದ್ದೆ, ರಿಸರ್ಚ್ ಮಾಡಿ ಎಲ್ಲ ಮಾಡಿದ್ದಾರೆ. ಹೌದು, ಬಟ್ ಆಗಿಲ್ಲ. ಆಗೋದು ಏನು ವಿಚಿತ್ರ ಅಲ್ಲ ಅದು ಅಂತ ಒಂದು ನಂಬಿಕೆ ಅಂತಲ್ಲ, ಇದು ವಾಸ್ತವ ಅಲ್ವಾ? ನೀವು ಆ ಟೈಮ್ನಲ್ಲೇ ಕನ್ನಡ ಇಂಡಸ್ಟ್ರಿಗೆ ಬರ್ತಿದ್ರೆ ಒಬ್ಬ ಆಲ್ಟರ್ನೇಟಿವ್ ಪುಟ್ಟಣ್ಣಾಗಿರ್ತಿದ್ರು. ಇಲ್ಲ ಸರ್, ಇಲ್ಲ ಸರ್, ತುಂಬ ಇವಾಗ ಏನೆಲ್ಲ ಪ್ರತಿಭೆಗಳಿದ್ದಾವೆ ಸರ್. ಆಗ ನಾವಿಲ್ಲಿ ಅಳಿದೂರಿಗೆ ಉಳಿದವನೇ ರಾಜ ಇದ್ದಾಗಿದ್ದೀವಿ ಅಷ್ಟೇ. ಅಲ್ಲಿ ತುಂಬ ರಾಜರಿದ್ದಾರೆ. ಒಂದು ರಾಜ್ ಬಿ ಶೆಟ್ಟಿಗೆ ಸಾಧ್ಯ ಆಗ್ಬೋದು, ಒಂದು ರಿಷಬ್ ಶೆಟ್ಟಿ ಸಾಧ್ಯ ಆಗ್ಬೋದು. ಇಲ್ಲಿಂದ ಬಂದು ಎಲ್ಲರಿಗೆ ಕಷ್ಟ ಸರ್. ಹಾಗೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ವಲ್ಲ. ರಾಜ ಹೇಳ್ತಾ ಇದ್ದಾರೆ ಮಾಡಿ ನೀವು, ನಾನು ನಿಲ್ತೇನೆ ಹಿಂದೆ ಅಂತ. ಇವಾಗ ಇಲ್ಲ ಸರ್, ನಮಗೆ ತಮ್ಮ ಒತ್ತಾಯ ಮಾಡಿಲ್ವಾ ಯಾರು? ಇಲ್ಲ ಇಲ್ಲ ಸರ್, ಇಲ್ಲ. ನೀವು ಯಾವ್ದು ದಾರಿಲಿ ಹೋಗ್ತೀರ ಅದೇ ದಾರಿಲಿ ಹೋಗ್ತಾ ಇರಿ. ಸಿನಿಮಾಕ್ಕೆ ಹೋದರೆ 1-2 ವರ್ಷ ಇದಾಗುತ್ತೆ ಸರ್. ಆವಾಗ ಇಲ್ಲಿ ನಾಟಕಗಳು ಇದಾಗ್ತದೆ ನಮಗೆ. ಇದು ನಾನೆಂದರೆ ಒಂದು ಸಲ ಹೋಗುವಾಗ ಹಾಗೆ ಆಗಿತ್ತಿಲ್ಲ. ಹೋಗುವಾಗ ಇಲ್ಲಿ ನನ್ನ 30 ಫ್ಯಾಮಿಲಿ ಏನಿಲ್ಲದೆ ಇದಾಯಿತು. ಅದು ನೋಡುವಾಗ ಸಿನಿಮಾ ಮಾಡಿದರೆ ನಾನು ಒಬ್ಬನೇ ಒಳ್ಳೇದಾಗ್ತೇನೆ ಸರ್. ನಾಟಕ ಮಾಡಿದರೆ 30 ಫ್ಯಾಮಿಲಿ ಇದಿರುತ್ತೆ. ಅದು ಏನು ಮಾತು ಹೇಳ್ತಾ ಇದ್ರಿ, ಅದು ಬೇಡ ಅಂತ ಆಗ್ತದೆ. ಅದಕ್ಕೀಗ ನಾನು ಎಂತ ಸ್ಟೆಪ್ ಬೈ ಸ್ಟೆಪ್ ರೆಡಿ ಮಾಡಿ ಇಟ್ಟುಕೊಂಡು, ಆಗ ಸಮಯ ತುಂಬ ಉಳಿತದೆ ನಮಗೆ. ಮತ್ತು ಇವಾಗ ನಾನು ಬೆಂಗಳೂರು ಹೋಗ್ಬೇಕಂತ ಇಲ್ಲ, ಇಲ್ಲೇ ಎಲ್ಲ ಇದೆ ಅಲ್ಲ. ಇಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದರೆ ಒಮ್ಮೆ ಮತ್ತೆ ಸೆನ್ಸರ್ಗೆ ಹೋದ್ರೆ ಆಯ್ತು. ಅಷ್ಟು ವ್ಯವಸ್ಥೆಗಳು ಈಗ ಇಲ್ಲಿ ರೆಡಿ ಇದೆ. ಯಾವುದಕ್ಕೂ ನಾವು ಬೆಂಗಳೂರು ಆಚೆ ಬರ್ಬೋದು. ಆವಾಗ ನಮಗೆ ಅದೇ ಒಂದು ಸಿನಿಮಾಕ್ಕೆ ಹೋದರೆ 1.5 ವರ್ಷ ಮೇಲೆ ನಮಗೆ ಅಲ್ಲಿ ಇಲ್ಲಿ ಬಂದು ನಾಟಕ ಅದನ್ನು ನಿಲ್ಲಿಸೋದು, ಪುನಃ ಅಲ್ಲಿ ಬರೋದು, ಪುನಃ ನಾಟಕಕ್ಕೆ ಇಲ್ಲಿ ಬರೋದು. ನಾವು ಒಂದೊಂದು ದಿವಸ ಡಬ್ಬಿಂಗಿಗೆ ಅಲ್ಲಿ ಕರ್ಕೊಂಡು ಬಂದದ್ದು ಇದೆ ಕಲಾವಿದರನ್ನು. ಈ ಅರವಿಂದ್ ಬೋಳಾರ್, ಭೋಜರಾಜ್ ವಾಮಜೂರನ್ನೆಲ್ಲ ಒಂದು ದಿವಸ ಇಲ್ಲಿ ಇವತ್ತು ಬರೋದು, ಇವತ್ತು ಸಾಯಂಕಾಲವರೆಗೆ ಡಬ್ಬಿಂಗ್ ಮಾಡೋದು, ರಾತ್ರಿ ಬಸ್ಸಲ್ಲಿ ಕಳಿಸೋದು. 2 ದಿವಸ ಇಲ್ಲಿ ನಾಟಕ ಮಾಡ್ತಾರೆ, ಮತ್ತೆ ಒಂದು ದಿವಸ ಖಾಲಿ ಇದ್ರೆ ಅಲ್ಲಿ ಬರೋದು. ಆ ಕಷ್ಟಪಟ್ಟು ಮಾಡಿದ್ದೇವೆ ನಾವು ಸಿನಿಮಾ. ಅವಾಗೆಲ್ಲ ಸರ್ ಕ್ಯಾನ್ ಎಲ್ಲ ಇರುವಾಗೆಲ್ಲ ನಾವು ಒಂದೊಂದು ಕ್ಯಾನಿಗೂ ಕಷ್ಟಪಟ್ಟದ್ದಿದೆ. ನೆಗೆಟಿವ್. ಮತ್ತೆ ಆವಾಗ ನಮಗೆ ಏನಿಲ್ಲ, ಇಲ್ಲಿದ್ದು ಒಂದು ನನ್ನದು 10 ಕಾರ್ ಇದ್ರು 1 ಕಾರ್ ಯೂಸ್ ಮಾಡುವಾಗಿಲ್ಲ, ವ್ಯಾನ್ ಇದ್ರು ವ್ಯಾನ್ ಯೂಸ್ ಮಾಡುವಾಗಿಲ್ಲ. ಯೂನಿಯನ್ ರೂಲ್ ಪ್ರಕಾರ ಎಲ್ಲ ಒಂದು ಸ್ಟಿಲ್ ಫೋಟೋಗ್ರಾಫರ್ ಇಲ್ಲಿದ್ದು ಯೂಸ್ ಮಾಡುವಾಗಿಲ್ಲ. ಅಷ್ಟು ನಾವು ಆ ರೂಲ್ನ ಒಳಗೆ ನಾವು ಸಿನಿಮಾ ಮಾಡಿದ್ದು ಆವಾಗ. ಇವಾಗ ಈಸಿ ಇದೆ ಮಾಡಲಿಕ್ಕೆ. ಇವಾಗ ನಾನು ಅಷ್ಟು ಬಂದ ಎಷ್ಟು ನಿರ್ಮಾಪಕರು ಹಿಂದೆ ಕಳಿಸಿದ್ದೇನೆ ಸರ್ ನಾನು ಸಿನಿಮಾ ಮಾಡೋದಿಲ್ಲ. ಸುಮಾರು ನಾನು ಯಾರಿಗೂ, ನಾನೀಗ ದುಬೈಗೆಲ್ಲ ಹೋಗುವಾಗ ಸಿನಿಮಾ ಮಾಡಿ ನೀವು ಮಾಡಿ ಅಂತ ಹೇಳಿ ಅಲ್ಲೇ ಪ್ರೊಡ್ಯೂಸರ್ಸ್. ಹೌದು, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅದು ಸಾಕು ಸರ್ ಅಷ್ಟೇ. ಒಂದು ಮಾಡ್ತೀನಿ ಈಗ, ನಾನು ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ, ಅದೊಂದು ಸಿನಿಮಾ ಮಾಡ್ತೀನಿ, ನೋಡೋಣ ಮತ್ತೆ. ಓಕೆ, ಅಂದರೆ ನಂಬಿಕೆ ಇಲ್ಲ ಅಂತೇಳಿ ಕನ್ನಡ ಸಿನಿಮಾದ ಬಗ್ಗೆ. ಕನ್ನಡ ಸಿನಿಮಾದ ಬಗ್ಗೆ ಸಿನಿಮಾ ಬಗ್ಗೆ ಅಂದರೆ ಚಿತ್ರರಂಗದ ಬಗ್ಗೆ ಇವಾಗ ಅದು ನೋಡುವಾಗ ಭಯ ಆಗ್ತದೆ ಸರ್. ಎಂತೆಂಥ ಘಟಾನುಘಟಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ನಾವು ಹೋಗಿ ಏನು ಮಾಡೋದು? ನಿಜ, ಅದು ನಿಜ. ಅದು ನೋಡುವಾಗ ನಾವು ಇನ್ನು ಮತ್ತೆ ನಮಗೆ ನಾವಿಲ್ಲಿ ನಮ್ಮ ಒಂದು ಸಣ್ಣ ವರ್ತುಲದೊಳಗೆ ನಾವು ಆಗಿರ್ಬೋದು ಸರ್. ನಮಗಿಂತ ದೊಡ್ಡ ದೊಡ್ಡ ಪ್ರತಿಭೆಯವರು ಇದ್ದಾರೆ. ಅದಕ್ಕೆ ನಾನು ರಾಜ್ ಬಿ ಶೆಟ್ಟಿಗೆ ಎಲ್ಲ ರೆಸ್ಪೆಕ್ಟ್ ಜಾಸ್ತಿ ಕೊಡೋದು ಏನಂತ ಹೇಳಿದ್ರೆ, ಅಂಥ ಜಾಗದಲ್ಲಿ ಹೋಗಿ ಅವರು ಒಂದು ಧ್ವಜ ಹಾಕಿ ಬಂದಿದ್ದಾರಲ್ಲ, ಅಲ್ಲ ಸರ್. ಶೆಟ್ರು, ಕಾಂತಾರ ಆಗಿರಲಿ, ಎಲ್ರಿಗೂ, ರಕ್ಷಿತ್ ಅವರಿಗೆ ಎಲ್ರಿಗೆ 3 ಕೂಡ ಅದು ನಮ್ದೊಂದು ಹೌದು 3 ಡೈಮಂಡ್ ಅದು ನಮ್ದು ಇಲ್ಲಿದ್ದು. ಅದನ್ನು ಇಂಡಸ್ಟ್ರಿ ಬೇರೆ ರೀತಿಯಲ್ಲಿ ಹೆಮ್ಮೆ ಅದು ಹೇಳ್ತಾ ಇದೆ ಇಂಡಸ್ಟ್ರಿ. ಏನಂತ ಶೆಟ್ರ್ ಎಲ್ಲ ಬಂದ್ಬಿಟ್ಟಿದ್ವಿ, ಶೆಟ್ರ್ ಗ್ಯಾಂಗ್ ಬಂದ್ಬಿಟ್ಟು. ಅಂದರೆ ಅವರಿಗೆ ಇಂಡಸ್ಟ್ರಿ ಸಪೋರ್ಟ್ ಸಿಕ್ಕಿದೆ, ಕನ್ನಡ ಇಂಡಸ್ಟ್ರಿ ಅವರು ಸಪೋರ್ಟ್ ಮಾಡಿದ್ರು. ಒಬ್ಬರೇನೋ ಹಾಗೆ ಆ ಥರ ಹೇಳಿದ್ರು, ಅವರು ಕನ್ನಡ ಇಂಡಸ್ಟ್ರಿಯಿಂದ ಸಪೋರ್ಟ್ ಅವರಿಗೆ ಒಳ್ಳೆ ಸಿಕ್ಕಿದೆ.
ಈಗ ಬೆನ್ನು ತಟ್ಟವರ ಮಧ್ಯೆ ಬೆನ್ನಿಗೆ ಇರಿಯೋರು ಇರ್ತಾರೆ. ಹೌದು, ನಿಮಗೆ ಅದು ಇದೆ ಸರ್, ಅದು ಇದೆ. ಅದು ಯಾವ ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಸರ್. ಅದು ಸಿನಿಮಾ ರಂಗ ಅದಿಲ್ಲದಿದ್ರೆ ಮಜಾನೂ ಇಲ್ಲ ಸರ್, ಅದು ಮಜಾನೂ ಇಲ್ಲ, ಅದು ಇರಬೇಕು. ನಾನು ಅದರ ಮಧ್ಯೆ ಬೆಂದು ಎದ್ದವಲ್ಲ, ಅದೆಲ್ಲ ಬಿಟ್ಟು ಬಿಟ್ಟಿದೆ. ಈಗೆಲ್ಲ ಕ್ಲಿಯರ್ ಆಗಿದೆ ಅಲ್ಲ, ಈಗ ಯಾರು ಶತ್ರುಗಳಿಲ್ಲ, ಟಚ್ಚಿಗೆ ಬರಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಅದು ಏನು ಗೊತ್ತಾ ಸರ್, ನಾವು ಆರ್ಥಿಕವಾಗಿ ವೀಕ್ ಇರುವಾಗ, ಆವಾಗ ನಮ್ಮ ಆರ್ಥಿಕವಾಗಿ ನಾವು ವೀಕ್ ಇದ್ದೆವು. ನಮ್ದೇನಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಆಯಿತು. ನಾನಂದರೆ ಒಂದು ನಾಟಕವನ್ನು ಕೊಟ್ಟರೆ ಆ ಝೋನರ್ದು ಇನ್ನೊಮ್ಮೆ ನಾನು ಮಾಡ್ತಾ ಇಲ್ಲ, ಚೇಂಜ್ ಮಾಡಿ ನಾನು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದು. ನಾನು ಮಾಡೋಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲಿ ಯಾರು ಮಾಡೋದಿಲ್ಲ ನಾಟಕಕ್ಕೆ, ಇಲ್ಲ ಯಾರು ಮಾಡೋದಿಲ್ಲ. ನಾನೆಂದರೆ ನಾಟಕ ಹೇಳಿದರೆ ಆ ಕೆರೆಯ ನೀರು ಪುನಃ ಕೆರೆಗೆ ಆಗ್ತೇನೆ ನಾನು. ಈ ನಾಟಕದಲ್ಲಿ ಏನು ಬಂತು, ಇನ್ನು ನನ್ನ ಬಜೆಟ್ ಹೆಚ್ಚಾಗ್ತಾ ಹೋಗ್ತದೆ, ಅಲ್ಲದೆ ಕಡಿಮೆ ಆಗೋದಿಲ್ಲ. ಓಕೆ, ಆದ ಕಾರಣ ನಾನು ದುಡ್ಡು ಆರಂಭದಲ್ಲಿ ಹೆಚ್ಚು ಮಾಡಲಿಲ್ಲ. ಅಂದರೆ ನಾವು ಮಾಡಿದ್ದೇನು, ಸೌಂಡಿಗೆ, ಲೈಟಿಗೆ, ಬಸ್ಸಿಗೆ, ಲಾರಿಗೆ, ಡ್ರೆಸ್ಸಿಗೆ, ಅದಕ್ಕೆ ಹೋಗ್ತಾ ಇತ್ತು. ಮತ್ತೆ ನಾನೇ ಎಲ್ಲ ಮಾಡಿಕೊಂಡೆ. ಯಾವುದು, ನಮ್ಮದೇ ಸೌಂಡ್, ನಮ್ಮದೇ ಲೈಟ್, ನಮ್ಮದೇ ಡ್ರೆಸ್, ನಮ್ಮದೇ ಸೆಟ್, ನಮ್ಮದೇ ಲಾರಿ, ನಮ್ಮದೇ ಬಸ್. ಅದು ಮಾಡಿದ ನಂತರ ಸ್ವಲ್ಪ ಆರ್ಥಿಕವಾಗಿ ಚೇತರಿಕೆ ಆಯಿತು. ಮತ್ತೇನು ಸರ್, ಆರ್ಥಿಕವಾಗಿ ಗಟ್ಟಿದ್ರೆ ಯಾರು ಶತ್ರುಗಳು ಬರೋದಿಲ್ಲ ಸರ್ ಹತ್ರ ಅಲ್ವಾ. ಸ್ವಲ್ಪ ವೀಕ್ ಇದ್ರೆ ತುಳಿತಾರೆ ಅಷ್ಟೇ, ಈಗ ಯಾರು ಬರೋದಿಲ್ಲ. ಅಂದರೆ ಆರ್ಥಿಕವಾಗಿ ನೀವು ಗಟ್ಟಿಯಾಗಿದ್ದೀರಿ. ಹಾಂ ಸರ್, ಅಂದರೆ ಪೆಟ್ಟು ಕೊಟ್ಟದ್ದಕ್ಕೆ ರಿಟರ್ನ್ ಪೆಟ್ಟು ಕೊಡುವಷ್ಟು ಸಮರ್ಥರಾಗಿದ್ದೇವೆ. ಅಷ್ಟು ಸಾಕು ಸರ್, ಅದೇ ಬೇಕಿದ್ದ ಸರ್, ದೊಡ್ಡದು ಬೇಡ. ಈಗ ನಮ್ಮ ಒಂದು ಕಲಾವಿದರನ್ನು ಒಂದು ಹಣ ಕೊಟ್ಟು ಒಂದು 5 ಲಕ್ಷ ಕೊಟ್ಟು ಕೊಂಡೋಗ್ತಾನೆ ಹೇಳಿದಾಗ ನನಗೆ 5 ಲಕ್ಷ ಕೊಡುವಷ್ಟು ತಾಕತ್ತಿರಬೇಕು. ಆಗ ನನ್ನ ಕಲಾವಿದ ನನ್ನ ಬಳಿ ಇರ್ತಾನೆ. ನನ್ನೊಂದು 20 years ಜರ್ನಿ ಅದೇ ಆಯಿತು. ಏನಂತೇಳಿ ನಾನು ಯಾವುದು ಹಿಟ್ ಡ್ರಾಮಾ ಕೊಟ್ಟೆ, ಈಗ ಒರಿಯರ್ ದೊರೆ ಸರ್, ಅದು ಹಾಗೆ ಆಯಿತು. ಅದು ಹೊಡೆದು ಅದು ಎಷ್ಟು ಬ್ಯಾಚ್ ಆಗಿದೆ ಅಂತ ಹೇಳಿ ಸಾಧ್ಯ ಇಲ್ಲ ಅದು ಹೇಳಲಿಕ್ಕೆ. ಅಂದರೆ ಒಂದು ಕಲಾವಿದ ಹೋದ ಕೂಡಲೇ ಆ ಪ್ಲೇಸಿಗೆ ಇನ್ನೊಬ್ಬನಂತ ಅವನು ಸ್ಲಿಪ್ ಆದ ಕೂಡಲೇ ಇನ್ನೊಬ್ಬ ಬರ್ತಾನೆ, ಹಾಗೆ ಬರ್ತದೆ. ಹಾಗೆ ನೆಕ್ಸ್ಟ್ ಒಂದು ಡ್ರಾಮಾ ಕೊಟ್ಟೆ, ಅದರಲ್ಲಿ ಮೇಯ್ನ್ ಒಂದು ಕ್ಯಾರೆಕ್ಟರ್ ಮಾಡೋರನ್ನೇ ಕೊಂಡೋಗಿ ಬಿಡ್ತಾರೆ. ಅಂದರೆ ಏನು ಗೊತ್ತಾ, ನಮ್ಮಲ್ಲಿ ಬರುವಾಗ ಅವರು ಬ್ಲ್ಯಾಂಕ್ ಆಗಿರ್ತಾರೆ, ಏನು ಇರೋದಿಲ್ಲ, ಅವರು ಯಾರಂತ ಗೊತ್ತಿರೋದಿಲ್ಲ. ಇಲ್ಲಿ ಬಂದ ಕೂಡಲೇ ಅವರಿಗೆ ಹೆಸರು ಬರ್ತದೆ. ಅದಕ್ಕೂ ಕೂಡಲೇ ಅವರಿಗೆ ಇನ್ನೊಂದು ಟೀಮಲ್ಲಿ ನಾನೀಗ ಒಂದು 3,000 ಕೊಟ್ಟರೆ ಇನ್ನೊಬ್ಬ 4,000 ರೂಪಾಯಿ ಕೊಡ್ತಾನೆ, 5,000 ಕೊಡ್ತಾನೆ, ರೆಡಿ ಅವರಿಗೆ ಸಿಗುತ್ತಲ್ಲ ಪ್ರಾಡಕ್ಟ್. ಆ ಥರ ಸುಮಾರು ವರ್ಷ ನಂದು ವೇಸ್ಟ್ ಆಯಿತು, ಒಂದು 25 ವರ್ಷ. ಒಳ್ಳೊಳ್ಳೆ ನಾಟಕಗಳು ಒಳಗೆ ಬಿತ್ತು. ಈಗ ಅಸಲೇರು ಒಂದು ಹಿಟ್ ಡ್ರಾಮಾ ಅದು. ಈಗ ಮರಾಠಿಯಲ್ಲಿ 2 ಡ್ರಾಮಾ ದೊಡ್ಡ ರೆಕಾರ್ಡ್, ಆಲ್ ದಿ ಬೆಸ್ಟ್ ಮತ್ತು ಸೈರಿ ಸೈ ನಿಮಗೆ ಗೊತ್ತಿರ್ಬೋದು, ಯಶವಂತ ಸರ್ದೇಶ್ ಪಾಂಡೆ ಕನ್ನಡದಲ್ಲಿ ಮಾಡಿದ್ರು, ನಾನು ತುಳುವಲ್ಲಿ ಮಾಡಿದ್ದು. ಅಂಥ ಎಲ್ಲ ನಾಟಕಗಳು ನಾವು ಕೊಟ್ಟಿದ್ದೇವೆ. 2 ನಾನು ಮರಾಠಿ ಡ್ರಾಮಾವನ್ನು ಟ್ರಾನ್ಸ್ಲೇಟ್ ಮಾಡಿದ್ದೆ. ಬಟ್ ಮೇಯ್ನ್ ನಾಟಕ ಏನು ಅಂತ ಹೇಳಿದರೆ, ಕೇಂದ್ರ ಬಿಂದು ಯಾವ ಪಾತ್ರ ಇದೆ ಅದು ಡೇಂಜರ್ ಪಾತ್ರ ಯಾವಾಗಲೂ. ಅದನ್ನು ಹೊಡೆದು ಬಿಟ್ಟರೆ ನಮಗೆ ನಾಟಕ ನಿಲ್ಲಿಸಲೇಬೇಕು. ಹಾಗೆ ನಾನು ಎಲ್ಲ ನಾಟಕಗಳು ಹಿಟ್ ಡ್ರಾಮಾ 200-300 ಶೋ ಆಗುವಾಗ ಎತ್ಕೊಂಡು ಹೋಗ್ತಾರೆ ಆ ಥರ. ಅದು ಸುಮಾರು ವರ್ಷ ನಡೆಯುತ್ತೆ ಅದು ಹೋರಾಟ. ಬಟ್ ಹೋದವ್ರು ಏನಾಗ್ತಾರೆ ಏನು ಸರ್, ಅವರು ಒಳ್ಳೆ ಬದುಕು ಕಟ್ಟಿಕೊಂಡಿದ್ದಾರೆ ಸರ್. ಅದು ಎಲ್ಲರೂ ಒಳ್ಳೆ ಆಗಿದ್ದಾರೆ. ನಮ್ಮಿಂದ ಹೋದವ್ರು ಯಾರು ತೊಂದರೆ ಆಗಲಿಲ್ಲ. ಕೆಲವರು ಸ್ವಂತ ಟೀಮ್ ಕಟ್ಟಿದ್ದಾರೆ, ಕೆಲವರು ಒಳ್ಳೊಳ್ಳೆ ನಟರಾಗಿದ್ದಾರೆ. ಸೇಡು ತೀರಿಸಲ್ಲ? ಇಲ್ಲ ಸರ್, ಸೇಡು ತೀರಿಸಿದ್ರೆ ಏನಾಗ್ತಿತ್ತು? ಅಲ್ಲ, ಸೇಡು ಡ್ರಾಮಾದ ಮೂಲಕನೇ ತೀರಿಸಿದ್ದೀನಿ ಸರ್ ನಾನು, ಬೇರೆ ಈಗ ನನಗೆ ಏನು ಬೇಕಿತ್ತಂತ ಇತ್ತು ಅದು ನನಗೆ ಆಯಿತು, ನನಗೆ ಸಿಕ್ಕಿದೆ. ಇನ್ನು ನಾನು ಯಾರ ಮೇಲೆ ಸೇಡು ತೀರಿಸುವಂಥ ಅಗತ್ಯ ಇಲ್ಲ. ಇನ್ನು ಬೇಡ ಯಾರ ಮೇಲೆ ಸೇಡು. ಹೋರಾಟ ಮಾಡುವಾಗ ಮಾಡಿದ್ದೀವಿ. ಹೋರಾಟ ನಾನು ಮಾಡಿದಷ್ಟು ಯಾರು ಮಾಡಲಿಕ್ಕಿಲ್ಲ ಸರ್, ಅಷ್ಟು ಮಾಡಿದ್ದೀವಿ. ಈಗ ಅದರ ಬಗ್ಗೆ ಮಾತಾಡೋದಿಲ್ಲ ನಾನು, ಕಾಂಟ್ರವರ್ಸಿ ಮಾತಾಡೋದಿಲ್ಲ, ಬೇಡ. ಅಂದರೆ ನಮ್ಗೆ ಏನು ಆಗಬೇಕಿತ್ತು ಅದು ಆಗಿದೆ ಸರ್. ಅದು ನಮಗೆ ಯಾವುದು ಬೇಕಿತ್ತು ಅದು ಆಗಿದೆ. ನಮ್ಮ ಬದುಕು ನಮ್ಮ ಕೈಗೆ ಸಿಕ್ಕಿದೆ. ಇನ್ನು ಯಾಕೆ ನಾವು ಇನ್ನೊಬ್ಬರ ಬಗ್ಗೆ ಆ ಟೈಮಲ್ಲಿ ಅದು ಅವ್ರು ಮಾಡೋದಿದ್ರೆ ನಾನು ಹೀಗೆ ಆಗ್ತಿರ್ಲಿಲ್ಲ. ನನ್ನ ಹತ್ರ ಹಠ ಬರ್ತಿರ್ಲಿಲ್ಲ, ಶಿವದತ್ತುಗಳಿಗೆ ಆಗ್ತಾನೆ ಇರಲಿಲ್ಲ. ಅದು ಹಠದ? ಹೌದು, ಅದು ಹಠ ಸರ್. ಎಲ್ಲ ಒಮ್ಮೆ ಒಂದು ಸಲ ಒಂದು ಎಲ್ಲ ರೆಕಾರ್ಡನ್ನೆಲ್ಲ ಇದು ಮಾಡ್ಬೇಕಂತ ಹೇಳಿ ಮಾಡಿದಂಥ ಪ್ರಯತ್ನ 1 ವರ್ಷ ಕೂತದ್ದು. ಅಂದರೆ ಅದು ಶಿವದತ್ತುಗಳಿಗೆ ಬಿಫೋರ್ ದ ಲೀಡ್ ಆಗಿತ್ತು. ಅದೊಂದು ಕಡಲಮಗೆ ಅಂತ ಒಂದು ಹಿಟ್ ಡ್ರಾಮಾ ಇತ್ತು, ಒಂದು ತುಂಬ ಕಾಂಟ್ರವರ್ಷಿಯಲ್ ಡ್ರಾಮಾ. ಅದು ನನ್ನ ಎಲ್ಲ ಡ್ರಾಮಾಗಳು ಇದೆ, ಏನು ಅದಕ್ಕೆ ವಿರೋಧ ಬರೋದು, ಅದು ನಿಲ್ಲಿಸೋದು, ಪೊಲೀಸ್ ಇಟ್ಟು ಮಾಡಿದ ನಾಟಕಗಳಿವೆ, ಕೋಡೈನಿ ಎಲ್ಲ ಡ್ರಾಮಾ. ಅದಂದರೆ ಇಲ್ಲಿ ವಿದೇಶಿ ಕಂಪನಿಗಳು ಬರುವಾಗ ಆಗ ಮಾಡಿದಂಥ ಡ್ರಾಮಾ. ಆವಾಗ ಅದಕ್ಕೆ ತುಂಬ ತೊಂದರೆಗಳಾಯಿತು. ಆದರೆ ಒಂದು 250 ಪ್ರಯೋಗ ಕೊಂಡೋಗಿದೆ ನಾನು ಅದನ್ನು. ಅದು ತುಂಬ ಇದಿತ್ತು, ಅದರಲ್ಲಿ ಮೆಟೀರಿಯಲ್ಸ್ ಹಾಗೆ ಇತ್ತು ಅದರಲ್ಲಿ. ಕಡಲಮಗೆ ಮಾಡುವಾಗ ಅಂಥದ್ದು ಅದರಲ್ಲಿ ವಿಚಾರಗಳಿತ್ತು. ಬಟ್ ಅದರಲ್ಲಿ ಏನಾಯ್ತು ಅಂತ ಹೇಳಿದರೆ, ಒಂದು ಟೈಮಲ್ಲಿ ಒಂದೊಂದು ಆರ್ಟಿಸ್ಟ್ ಸ್ಲಿಪ್ ಆಗಿ ನನಗೆ ಅದಕ್ಕೆ ಆ ಪ್ಲೇಸ್ಮೆಂಟ್ ನಾನು ಮಾಡೋ ಶಕ್ತನಾಗಿದ್ದೆ ನಾನು. ಇದು ಒಮ್ಮೆಲೆ 6 ಆರ್ಟಿಸ್ಟ್ ಕೊಂಡೋದ್ರು ಒಂದು ಟೀಮಲ್ಲಿ. ಆವಾಗ ನಾನು ಫುಲ್ ಇದು ರಂಗಭೂಮಿ ಆಸೆ ಬಿಟ್ಟೆ ನಾನು. ಅದು ನಾನೊಂದು 3 years ಬ್ಲ್ಯಾಂಕ್ ಇದ್ದೆ ಅವಾಗ, 2-3 years. ಆವಾಗ ಕೊನೆಗೆ ಎತ್ತಿದ ಅಸ್ತ್ರವೇ ಇದು, ಯಾವುದು
ಶಿವದತ್ತ ಗುಡಿಗೆ. ಆವಾಗ ನಾನೆಲ್ಲ ಚೇಂಜ್ ಮಾಡಿದೆ. ಏನಂತ ಹೇಳಿದರೆ ಈಗ ಒಂದು ಮೇಯ್ನ್ ಏನು ಗೊತ್ತಾ ಸರ್, ಈಗ ಒಂದು ಪಾತ್ರ ಇರುತ್ತೆ, ಮುಖ್ಯ ಪಾತ್ರ. ಆ ಪಾತ್ರ ಬರುವಾಗ ಏನಾಗಿರೋದಿಲ್ಲ, ಅದು ಪಾತ್ರ ಜನರ ಮನಸ್ಸಲ್ಲಿ ಕೂತ ನಂತರ ಆ ಪಾತ್ರ ತಪ್ಪಿಸಿ ನೀವು ಅಲ್ಲಿಗೆ ಬೇರೆ ಕಲಾವಿದರನ್ನ ಹಾಕಿದರೆ ಇಲ್ಲಿ ಜನ ಒಪ್ಪೋದಿಲ್ಲ, ಅದು ಅವನು ಮಾಡಿದ ಹಾಗೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಂಪೇರ್ ಮಾಡ್ತಾರೆ ಆ ಥರ ಆಗ್ತದೆ. ಡ್ರಾಮಾ ನಿಂತು ಹೋಗ್ತದೆ ಮತ್ತೆ ಅದು, ಅದೊಂದು ಅಪಪ್ರಚಾರ ಆಗುತ್ತೆ. ಅದು ಮೊದಲಿನಾಗಿಲ್ಲ, ಅದು ಕಲಾವಿದರು ಬೇರೆ ಅಂತೇಳಿ. ಅದಕ್ಕೆ ನಾನು ಈ ತಂತ್ರ ಹುಡುಕಿದೆ, ಯಾವುದು ರೆಕಾರ್ಡೆಡ್, ವಾಯ್ಸ್ ರೆಕಾರ್ಡೆಡ್. ಯಾರ ವಾಯ್ಸ್ ನಮಗೆ ಇದೇ ಇಲ್ಲ, ಏನು ಅಲ್ಲ, ಅದೇನದು ಟೆಕ್ನಿಕ್ ಏನು? ಸಿಂಕ್ ಸರ್, ಎಲ್ಲ ವಾಯ್ಸ್ ಸಿಂಕ್. ಅವರು ಆ ಸಂಭಾಷಣೆ ಹೇಳಿದರೆ ಮಾತ್ರ ಸೆಟ್ ಆಗೋದು. ನಿಮಗೆ ಗೊತ್ತೇ ಆಗೋದಿಲ್ಲ ಸರ್, ನೀವು ಕೇಳ್ತೀರಿ ಸೌಂಡ್ ಯಾಕೆ ಇಷ್ಟು ಜೋರಾಗಿದೆ ಅಂತ. ಹೌದು, ನಾನು ಕೇಳಬೇಕಾದ ಪ್ರಶ್ನೆ ಅದು. ಈಗ ಇದರಲ್ಲಿ ರಾಜ್ಬಿ ಶೆಟ್ಟಿದು ವಾಯ್ಸ್ ಇದೆ ನಮ್ಮದು ಶಿವಾಜಿಯಲ್ಲಿ. ದಾದಾಜಿ ಕೊಂಡದೇವ್ ವಾಯ್ಸ್ ಅದು ರಾಜ್ಬಿ ಶೆಟ್ಟಿ ಅವ್ರದ್ದು ವಾಯ್ಸ್, ಕನ್ನಡದಲ್ಲಿ, ತುಳುವಲ್ಲೆಲ್ಲ. ತುಳುವಲ್ಲಿ ನವೀನ್ ಟಿ ಪಾಟೀಲ್ ಇದ್ದಿದ್ದು. ಆಮೇಲೆ ಛತ್ರಪತಿ ಶಿವಾಜಿ ವಾಯ್ಸ್ ಇದೆಲ್ಲ, ನೀವು ಮೊನ್ನೆ ಕೇಳಿದ್ದು, ಅದು ಪೃಥ್ವಿ ಅಂಬರಿದು ವಾಯ್ಸ್. ಅದು ಹೇಗೆ ಅದು ಸಿಂಕ್ ಆಯ್ತು? ರಿಹರ್ಸಲ್ ಸರ್, ಅದಕ್ಕೆ ಒಂದು 15 days ತಗೊಳ್ತೀವಿ ನಾವು. ಈಗ ಮೊನ್ನೆ ನೀವು ನೋಡಿದ ನಾಟಕ ಫುಲ್ ನಿಮಗೆ ಗೊತ್ತಾಯ್ತು, ಎಲ್ಲಿಯಾದ್ರೂ ನಿಮಗೆ ಗೊತ್ತಾಯ್ತು? ಒಂದು ಹೇಳುವುದು ಸಹ ಗೊತ್ತಾಗೋದಿಲ್ಲ ನಿಮಗೆ. ಅವರು ಆಚೆ ಹೋಗಿ ಈಚೆ ಬಂದ್ರು ಟೈಮಿಂಗ್ ಅದೇ ಟೈಮಿಂಗಿಗೆ ಸಿಂಕ್ ಆಗ್ತಾರೆ. ನಾನು ಇಷ್ಟು ಸೌಂಡ್ ಪರ್ಫೆಕ್ಟ್ ಆಗಿ ಸೌಂಡ್ ಹೇಗೆ ಕೇಳ್ತದೆ ಅಂತೇಳಿ ಯೋಚನೆ. ಅದಂದ್ರೆ ಅದು ತುಂಬ ಸಮಸ್ಯೆಗಳಿಗೆ ನಮಗೆ ಪರಿಹಾರ ನೀಡಿತದ್ದು ರೆಕಾರ್ಡೆಡ್ ಡ್ರಾಮಾ. ಏನಂತ ಹೇಳಿದರೆ, ನಮಗೆ ನಾಟಕ ಮಾಡೋರಿಗೆ ತೊಂದರೆ ಅಂತ ದೇವಸ್ಥಾನಗಳಲ್ಲಿ ಹೈಯೆಸ್ಟ್ ಡ್ರಾಮಾ ಸಿಗೋದು ಮಾಡಲಿಕ್ಕೆ. ದೇವಸ್ಥಾನದಲ್ಲಿ ಗಂಟೆ ಹೊಡೆಯುವಾಗ ನಮ್ಮ ಡೈಲಾಗ್ ಕೇಳೋದಿಲ್ಲ ಯಾರಿಗೆ, ಆಡಿಯನ್ಸಿಗೆ. ಒಂದು ಇಷ್ಟು ಬಲಿ ಅಂತ ಇರ್ತದೆ ದೇವರನ್ನು ಇಟ್ಟು, ಅದು ಬರುವಾಗ ಸೌಂಡಿಗೆ ನಾವು ನಿಲ್ಲಿಸಬೇಕು. ಎಷ್ಟು ಸಲ ಬಂತು ಅಷ್ಟು ಸಲ ನಿಲ್ಲಿಸಬೇಕು. ಅಥವಾ ಸೈಡಲ್ಲಿ ರೈಲ್ವೆ ಟ್ರ್ಯಾಕ್ ಇದ್ದರೆ ಒಂದು ಟ್ರೈನ್ ಪಾಸ್ ಆಗುವಾಗ ಇಂಪಾರ್ಟೆಂಟ್ ಡೈಲಾಗ್ ಇಲ್ಲಿ ಆಗ್ತಾ ಇದ್ರೆ ಅದು ಕೇಳೋದಿಲ್ಲ. ಸುಡುಮದ್ದು ಬಿಟ್ಟರೆ ಕೇಳೋದಿಲ್ಲ. ಬಸ್ ಬಂದರೆ, ಲಾರಿ ಬಂದರೆ, ರೋಡ್ ಸೈಡ್ ಆಗುವಾಗ ಕೇಳೋದಿಲ್ಲ. ಎಕ್ಕೋ ಹಾಲ್ ಎಲ್ಲ ಕಡೆ, ಹಾಲ್ 100ಕ್ಕೆ 60% ಹಾಲ್ ಎಕ್ಕೋ ಹಾಲ್ಗಳೇ. ಎಕ್ಕೋ ಇಲ್ಲದೆ ಇರುವಂಥ ಹಾಲ್ ಬೆಂಗಳೂರು ಮತ್ತು ಇಲ್ಲಿ ನಿಮ್ಮ ಬಾಂಬೆಯಲ್ಲಿ ಬಿಟ್ಟರೆ ಮತ್ತೆ ಎಲ್ಲ ಕಡೆ ಎಕ್ಕೋ ಹಾಲ್ಗೆ ಯಾರು ಕರೆಕ್ಟ್ ಅದನ್ನು ರಿಸರ್ಚ್ ಮಾಡಿ ಕಟ್ಟೋದಿಲ್ಲ. ಇದಕ್ಕೆಲ್ಲ ಪರಿಹಾರ ರೆಕಾರ್ಡ್. ಇದು ತುಂಬ ಕಷ್ಟ ಅಲ್ವ? ಇಲ್ಲ ಸರ್, ಅಲ್ಲ, ಆರ್ಟಿಸ್ಟಿಗೆ ಕಷ್ಟ. ಆರ್ಟಿಸ್ಟಿಗೆ ಒಮ್ಮೆ ಮಾತ್ರ ಸರ್, ರಿಹರ್ಸಲ್ ಆಗೋವರೆಗೆ, ಸಿಂಕ್ ಆಗಿ ಒಮ್ಮೆ ಕೂತ್ಕೊಳ್ಳೋವರೆಗೆ ಮಾತ್ರ. ಮತ್ತೆ ಆ ಪಾತ್ರಕ್ಕೆ ನಮಗೆ ಒಬ್ಬ ಕೈ ಕೊಟ್ಟರು ಧ್ವನಿ ಅದೇ ಇರ್ತದೆ, ಅದು ಆ ಮೆಜರ್ಮೆಂಟಲ್ಲಿ ಅದು ಇನ್ನೊಬ್ಬ ಮಾಡಿದ್ರು ನೋಡ್ದು ಆ ಫೋರ್ಸ್ ಅದೇ ಇರ್ತದೆ. ಹೌದೌದು ಅಲ್ವಾ? ಹೌದು. ಈಗ ನೆಕ್ಸ್ಟ್ ಇದು ಡ್ರಾಮಾ ಸಾಹಸ ಇದೆ ಸರ್. ಒಂದು 3 ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದೀನಿ. ಯಾವುದು ಮಾಡೋದು ಅಂತ ಹೇಳಿ ಈಗ ಚೌತಿ ಟೈಮಿಗೆ ಡಿಸೈಡ್ ಮಾಡಿ. ಈಗ ಸ್ಕ್ರಿಪ್ಟ್ ರೆಡಿ ಮಾಡೋದು ಅಂದರೆ ಒಂದು ತಪಸ್ಸಿನಾಗಿ ಕೂತ್ಕೊಳ್ತೀರಾ, ಹೇಗೆ ಅದು ಮಾಡೋದು ಸರ್? ಅಥವಾ ಎಂಟರ್ಟೈನ್ಮೆಂಟ್ ಎಲ್ಲ ಸಿನಿಮಾ ನೋಡ್ಕೊಂಡು ಬರಬೇಕು, ಆಮೇಲೆ ಮೂಡ್ ಬರಬೇಕು ಅಂಥದ್ದು? ಇಲ್ಲ ಹಾಗೇನಿಲ್ಲ ಸರ್, ಹಾಗೇನಿಲ್ಲ. ನಾನು ಒಂದು ಸ್ಕ್ರಿಪ್ಟ್ ಮಾಡುವಾಗ ಅದಕ್ಕೆ ಮೊದಲೇ ಅದಕ್ಕೆ ಸ್ವಲ್ಪ ತಲೆಯಲ್ಲಿ ಯೋಚನೆಗಳು ತಿರುಗ್ತಾ ಇರ್ತವೆ. ಮತ್ತೊಂದು ಸಲ ಕೂತು ಮಾಡಿದ್ರೆ ಆಯ್ತು ಅಷ್ಟೇ. 2-3 ಸ್ಕ್ರಿಪ್ಟ್ ಇದೆ, ಯಾವುದು ಮಾಡೋದು ಅಂತ ಹೇಳಿ. ಕನ್ನಡ ಯಾವ ಸಿನಿಮಾ ಇಷ್ಟ? ಅಂದರೆ ಯಾವ ಪೀರಿಯಡ್ ಇದೆ ಸರ್? ಈ ಪೀರಿಯಡ್ ಅಂತೇಳಿ ನಮ್ಮ ಶೆಟ್ಟರುಗಳೆಲ್ಲ ಬಂದ ಮೇಲೆ ಇಲ್ಲ ಸರ್. ಈಗ ರಾಜ್ ಅವ್ರದ್ದು ಸಿನಿಮಾಗಳು, ರಿಷಬ್, ರಕ್ಷಿತ್, ಒಳ್ಳೆ ಸಿನಿಮಾಗಳು ಬಂದಿವೆ. ನೋಡ್ತೀನಿ ನಾನು. ನಮ್ಮ ಕಾಸರಗೋಡಿನ ಹುಡುಗನೊಬ್ಬ ಇದ್ದಾನೆ, ಕಿರಣ್ ರಾಜ್, ಚಾರ್ಲಿ, ಅದು ನೋಡಿ ಚಾರ್ಲಿ 777. ಇವರು ರಾಜ್ ಶೆಟ್ಟಿನ ಹಾಕೊಂಡು ಒಂದು ಸಿನಿಮಾ ಮಾಡಬಾರ್ದು ಯಾವ ಸರ್? ಕನ್ನಡದಲ್ಲಿನ ಅವರೀಗ ಬ್ಯುಸಿ ಇದ್ದಾರೆ ಸರ್. ಈಗ ಉತ್ತರ ಕರ್ನಾಟಕದಲ್ಲಿ ಇಲ್ಲೇ ಶುರುವಾದವರು ಒಂದು ಕರೆದಾಗ ಯಾಕೆ ಮಾಡಬಾರ್ದು? ಬ್ಯುಸಿ ಅಂದರೆ ಹೇಗೆ? ಈಗ ಶೂಟಿಂಗಲ್ಲಿ ಇದ್ದಾರೆ ಈಗ ಅವರು. ಯಾವುದು? ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಯಾವುದೋ ಒಂದು ಕನ್ನಡ. ಹೌದೌದು, ಕನ್ನಡ. 15 days ಆಯಿತು ಹೊರಗಿದ್ದಾರೆ. ಓಕೆ. ತಮಿಳು ಮಾಡ್ತಾ ಇದ್ದಾರೆ? ಅಲ್ಲಲ್ಲ, ಉತ್ತರ ಕನ್ನಡ ಭಾಷೆ. ಅಲ್ಲ, ತಮಿಳಿನಲ್ಲಿ ಬರುತ್ತೆ. ತಮಿಳಲ್ಲಿ ಮಾಡ್ತಾರಂತ ಸುದ್ದಿ ಬಂತು. ಅವ್ರು ಸಿಗೋದಿಲ್ಲ ಸರ್, ಇನ್ನು ಸ್ವಲ್ಪ ವರ್ಷ ಸಿಗೋದಿಲ್ಲ. ಹೌದಾ? ಬ್ಯುಸಿ ಆಗ್ತಾರೆ ಅವರು. ಅಲ್ಲ, ಬ್ಯುಸಿ ಆಗಲಿ ಎಂಬುದೇ ನಮ್ಮೆಲ್ಲ ಹಾರೈಕೆ. ಬಟ್ ಒಂದು ಕ್ಯಾರೆಕ್ಟರ್ ಇಟ್ಟುಕೊಂಡು ಸಿನಿಮಾ ಮಾಡಬೇಕು ಅಂತ ಆದಾಗ ಸಿಗದಿದ್ದರೆ ಬೇಜಾರಾಗುತ್ತೆ. ನೋಡು ಸರ್, ಅವ್ರದ್ದೇ ಒಂದು ಸ್ಕ್ರಿಪ್ಟ್ ನನ್ನ ಹತ್ರ ಇದೆ, ಫಸ್ಟ್ ಬರೆದದ್ದು ನನ್ನ ಹತ್ರ ಇದೆ. ನೋಡೋಣ. ಅವ್ರದ್ದೇನಾ? ಅವ್ರದ್ದೇ. ಇದು ಒಂದು ಮೊಟ್ಟೆ ಕತೆಗಿಂತಲೂ ಅದಕ್ಕಿಂತಲೂ ಮೊದಲು ಬರೆದದ್ದು ಅವರು. ಚೆನ್ನಾಗಿದೆ. ಏನು ಯೋಚನೆ ಇದೆ? ಮಾಡಬೇಕು ಅಂತಿದೆ. ನೋಡೋಣ, ಅದನ್ನು ಮಾಡೋಣ. ಅವ್ರು ಫ್ರೀ ಆಗುವಾಗ ಮಾಡೋಣ.
ತುಂಬ ಯುವ ನಿರ್ದೇಶಕರಿದ್ದಾರೆ, ಲೇಖಕರಿದ್ದಾರೆ. ಅಂದರೆ ನೀವು ಟೋಟಲ್ ಹೇಳ್ತಾ ಇರೋದು, ನೀವು ಯುವಕರಾಗಿದ್ದಾಗ ನನಗೆ ಸಿಗದ ಅವಕಾಶ ಈಗಿನ ಯುವಕರಿಗೆ ಸಿಗಬೇಕು. ಹೌದು ಸರ್, ಸಿಗ್ಬೇಕು ಸರ್. ಹೌದು, ಎಲ್ಲ ಪರಿಚಯ ಇತ್ತು. ಶಿವಮಣಿ ಅವ್ರದ್ದು, ಓಂ ಪ್ರಕಾಶ್ ಅವ್ರದ್ದು, ಆ ಟೈಮಲ್ಲಿ ರಾಮು ಅವ್ರದ್ದು, ಹಂಸಲೇಖ ಅವ್ರದ್ದು ಪರಿಚಯ ಇತ್ತು. ಆಫ್ಟರ್ ಶಿವದೂತ ಗುಳಿಗ ಅದು ಕ್ರೆಡಿಟ್ ನನಗೆ ಇದೆ. ಯಾವುದು ಪೌರಾಣಿಕ ಡ್ರಾಮವನ್ನು ಮತ್ತೊಮ್ಮೆ ಮಾಡಿದ ಅಂತೇಳಿ. ಶಿವದೂತ ಗುಳಿಗೆ ಅಂತ ನಮ್ಮ ದೇವರನ್ನು ಕ್ಯಾಶ್ ಮಾಡ್ಕೊಂಡು ಅಂತ ಯಾರು ಬರಲಿಲ್ವಾ? ಬಂದು ಸರ್, ಅದು ತುಂಬ ವಿರೋಧವಂತ. ಅದಕ್ಕೆ ಎಂಥದ್ದು ದೊಡ್ಡ ಹೋರಾಟ ಆಯ್ತು ಸರ್ ಅದಕ್ಕೆ. ಹೌದು, ದೈವದ ನಾಟಕ ಮಾಡಬಾರ್ದು ಅಂತ ಹೇಳಿ. ಅಂದರೆ ಡ್ರಾಮಾ ಸಿನಿಮಾನೇ ಸರ್, ನಾನು ಸಿನಿಮಾದಾಗೇನೆ ಮಾಡೋದು. ಈಗ ನಾವು ಕೈಲಾಸ್ ಕೇರ್ ಹತ್ರ ಯಾರು ಆಡಿಸ್ತಾರೆ ಸರ್? 2.25 ಲಕ್ಷ ಕೊಟ್ಟಿದ್ದೇವೆ ಅವರಿಗೆ ಒಂದು ಹಾಡಿಗೆ. ನಾನು ಮಣಿಕಾಂತ್ ಕದ್ರಿ ಮ್ಯೂಸಿಕ್ ಮಾಡಿದ್ದಾರೆ. ನಾವು ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡೋದಿಲ್ಲ, ಸಿನಿಮಾಕ್ಕೆ ಮಾಡುವ ರೀತಿಯಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. ಅದಕ್ಕೆ ಕನ್ನಡದ ಯಾವ ನಟ ನಿಮ್ಗೆ ಇಷ್ಟ? ರಾಜ್ಕುಮಾರ್. ಹಳ್ಳಿಯಲ್ಲಿ ಮಗ್ಗು ಹಿಗ್ಗಿ ನಗುತ್ತಲಿದೆ ತಣ್ಣನಗ. ನಾವು 4-5 ಜನ ಮನೆಯಲ್ಲಿ. ತಂದೆ ತಾಯಿ ಎಲ್ಲ ಸಣ್ಣ ಇರುವಾಗಲೇ, ನಾನು 5 ವರ್ಷ ಇರುವಾಗ ತೀರ್ಕೊಂಡಿದ್ದಾರೆ.